ಬೆಲೆ ಏರಿಕೆಯಿಂದಾಗಿ ಜನ ಮೊದಲೇ ರೋಸ್ ಹೋಗಿದ್ದಾರೆ. ಪೆಟ್ರೋಲ್, ಡೀಸೆಲ್, ಹಾಲು ಅಂತ ಈಗಾಗಲೇ ಗ್ರಾಹಕರ ಜೇಬು ಸುಡ್ತಾ ಇದೆ. ಇದರ ಮಧ್ಯೆ ಇದೀಗ ಈರುಳ್ಳಿ ಬೆಲೆಯೂ ಏರಿಕೆಯಾಗಿದ್ದು ಗ್ರಾಹಕರಿಗೆ ಕಣ್ಣೀರು ತರಿಸುತ್ತದೆ. ಉಪ್ಪಿಟ್ಟಿಗೂ ಈರುಳ್ಳಿ ಬೇಕು, ಸಾಂಬಾರ್ಗೂ ಬೇಕೇ ಬೇಕು ಈರುಳ್ಳಿ. ನಮ್ಮ ನಿತ್ಯದ ಅಡುಗೆಯ ಒಗ್ಗರಣೆಗೆ ಈ ತರಕಾರಿ ಇರಲೇಬೇಕು. ಆದ್ರೆ ಅದೇ ತರಕಾರಿ ಇದೀಗ ಕಣ್ಣೀರ್ ತರಿಸ್ತಿದೆ. ವಾರದ ಹಿಂದೆ 20 ರಿಂದ 30 ರೂಪಾಯಿಗೆ ಕೆಜಿ ಇದ್ದ ಈರುಳ್ಳಿ ಇದೀಗ 70ರ ಗಡಿ ದಾಟ್ತಿದೆ. ಹೆಚ್ಚಿದ ಮಳೆ ಕಣ್ಣೀರು ತರಿಸ್ತಿದೆ ಈರುಳ್ಳಿ. ವಾರದಲ್ಲೇ 30 ರಿಂದ 70 ರೂಪಾಯಿಗೆ ಏರಿಕೆ. ದಿನದಿಂದ ದಿನಕ್ಕೆ ಸಾಮಾನ್ಯರ ಬದುಕು ದುಸ್ತರವಾಗ್ತಿದೆ. ಪೆಟ್ರೋಲ್, ಡೀಸೆಲ್, ಹಾಲು ಹೀಗೆ ಸಾಲು ಸಾಲು ಅಗತ್ಯ ವಸ್ತುಗಳ ದರ ಏರಿಕೆಯಿಂದ ಈಗಾಗಲೇ ಜನ ಕಂಗೆಟ್ಟಿದ್ದಾರೆ. ಇದರ ಮಧ್ಯೆ ಇದೀಗ ಈರುಳ್ಳಿ ಕೂಡ ಕಣ್ಣೀರು ತರಿಸ್ತಿದೆ. ಹೆಚ್ಚಿನ ಮಳೆ ಸುರಿಯುತ್ತಿರೋ ಕಾರಣ ಇಳುವರಿ ಇಳಿಕೆಯಾಗಿದ್ದು ವಾರದ ಹಿಂದೆ 20 ರೂಪಾಯಿ ಇದ್ದ ಈರುಳ್ಳಿ ಇದೀಗ 70 ರೂಪಾಯಿಗೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಆವಕ ಕಡಿಮೆಯಾಗಿ ಮಹಾರಾಷ್ಟ್ರದಿಂದ ಹೆಚ್ಚಿನ ಈರುಳ್ಳಿ ತರಿಸಿಕೊಳ್ಳಲಾಗುತ್ತಿದ್ದು ಹಬ್ಬದ ವೇಳೆಗೆ ಈರುಳ್ಳಿ ಬೆಲೆ ಮತ್ತಷ್ಟು ದುಬಾರಿಯಾಗೋ ಸಾಧ್ಯತೆ ಇದೆ. ಇದೇ ಲೋಕಲ್ ಬರ್ತಾ ಇರೋದು, ಆಚೆ ಕಡೆ ಮಳೆ ಅಲ್ಲ, ಮಹಾರಾಷ್ಟ್ರದ ಕಮ್ಮಿ ಬರ್ತಾ ಇದೆ, ಅದಕ್ಕೆ ಕಮ್ಮಿ ಜಾಸ್ತಿ ಬೆಲೆ. ಇವಾಗ ಆಚೆ ಕಡೆ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ಬೆಲೆ. ಎಲ್ಲ ಏನಿಲ್ಲ ಇವಾಗ, ಆಚೆ ಕಡೆ ಏನಿಲ್ಲ ಇವಾಗೆಲ್ಲ ಇದು ಲೋಕಲ್ಲೇ ಬರಬೇಕು. ಲೋಕಲ್ ಬಂದಿಲ್ಲ ಅಂದರೆ 100 ರೂಪಾಯಿ 120 ರೂಪಾಯಿ ಕೆಜಿ ಆಗುತ್ತೆ. ಕುಸಿದ ಇಳುವರಿ, ಬಾಳೆಹಣ್ಣಿಗೆ ಬಂಪರ್ ಬೆಲೆ. ರೈತನಿಗೆ ಸಮಾಧಾನ, ಗ್ರಾಹಕರ ಜೇಬಿಗೆ ಬಿಸಿ. ಹೌದು, ಕೆಜಿ ಏಲಕ್ಕಿ ಬಾಳೆಹಣ್ಣಿನ ಬೆಲೆ 130 ಆಗಿದ್ದು ಪಚ್ಚೆ ಬಾಳೆಹಣ್ಣು ಕೆಜಿಗೆ 80 ರೂಪಾಯಿಗೆ ತಲುಪಿದೆ. ಕಳೆದ ವರ್ಷ ಇದೇ ಸಮಯಕ್ಕೆ 20 ರಿಂದ 25 ರೂಪಾಯಿ ಇದ್ದ ಬಾಳೆಹಣ್ಣು ಈಗ ಗ್ರಾಹಕರಿಗೆ ಶಾಕ್ ನೀಡಿದೆ. ಹೆಚ್ಚುವರಿ ಮಳೆಯಿಂದ 50% ಇಳುವರಿ ಕುಸಿದಿದ್ದೇ ಬೆಲೆ ಏರಿಕೆಗೆ ಕಾರಣವಾಗಿದೆ. ಸರಿ ಎಲ್ಲ ಚೆನ್ನಾಗಿತ್ತು, ಇಳುವರಿ ಬಂದು ರೇಟ್ ಇದ್ದಿಲ್ಲ. 20 ರೂಪಾಯಿ ಕೆಜಿ ಇತ್ತು ಹೊಸಲ್ಲ, 20-25 ರೂಪಾಯಿ. ಈ ಸಲ 50-60 ರೂಪಾಯಿ ಐತಿ, ಇಳುವರಿ ಇಲ್ಲ. ಇವತ್ತು ಕಡ್ದು ಒಯ್ತಾರ, ಒಂದಿನ ಇಟ್ಕೊಂಡು ಉಬ್ಬಿಗೆ ಹಾಕಿ ತಿರುಗಿ ಮಾರನೇ ದಿನಕ್ಕೆ 3ನೇ ದಿನಕ್ಕೆ ಮಾರ್ತಾರೆ. ಅವರು 100-120 ರೂಪಾಯಿ ಮಾರ್ತಾರೆ. ಸದ್ಯ ಮಳೆಯ ಕಾರಣ ಈರುಳ್ಳಿ ಜೊತೆಗೆ ತರಕಾರಿ ಬೆಲೆ ಕೂಡ ಏರಿಕೆಯಾಗೋ ಸಾಧ್ಯತೆ ಇದೆ. ಸದ್ಯ ಗಣೇಶ ಹಬ್ಬ ಎದುರಾಗ್ತಿದ್ದು ಆ ಬಳಿಕ ದಸರಾ, ದೀಪಾವಳಿಯಂತ ಸಾಲು ಸಾಲು ಹಬ್ಬ ಬರಲಿವೆ. ಆಗ ಬಾಳೆ, ಈರುಳ್ಳಿ ದರ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. ಪೂರ್ಣಿಮಾ, TV9 ಬೆಂಗಳೂರು.